ಪ್ರಸಾದ್ ಸರ್ ಒಬ್ಬ ಜಾದೂಗಾರನಂತೆ ಎಷ್ಟು ಚೆನ್ನಾಗಿ ಮನೋಮೋಹಕವಾಗಿ ಮುಗಿಸಿದ್ರಿ. ಈ ಸಂಗೀತದ ಪರಿಭಾಷೆ ಇದೆಯಲ್ಲ, ಇದು ಯಾವ ಥರ ಹೇಗೆ ಅನ್ನೋದು ದಯವಿಟ್ಟು ನಮ್ಮ ವೀಕ್ಷಕರಿಗೆ ಒಂಚೂರು ಪರಿಚಯಿಸಿ ಸರ್. ಇದರಲ್ಲಿ ತಾಳವಾದ್ಯ ಹ್ಮ್. ಮತ್ತೆ ಶ್ರುತಿವಾದ್ಯ. ಹ್ಮ್. ಇದಕ್ಕೆ ಲಯಕಾರಕ ಯಾರು? ಹ್ಮ್. ಈಶ್ವರ. ಈಶ್ವರ. ಅದಕ್ಕೆ ಒಂದು ಶ್ಲೋಕ ಇದೆ, ಹ್ಮ್. ತಕಾರ ಶಂಕರ ಪ್ರೋಕ್ತ, ಹ್ಮ್ ಹ್ಮ್ ಲಕಾರ ಪಾರ್ವತಿ ಸ್ತುತಿ ಅಂತ. ಹ್ಮ್ ಹ್ಮ್ ತಾಳ, ಹ್ಮ್ ಆವಾಗ ಆ ತಾಳ ಅನ್ನೋದು ಸೃಷ್ಟಿಕರ್ತ. ಹ್ಮ್. ಅದಕ್ಕೆ ಅಂತಾರೆ ಲಯ ತಪ್ಪಿಟ್ರೆ ಯಾವುದೋ ಕಾಲದಲ್ಲಿ ಮಳೆ, ಹ್ಮ್. ಯಾವುದೋ ಕಾಲದಲ್ಲಿ ಇದು ಗುಡುಗು, ಭೂಕಂಪ, ಋತುಮಾನ ಬದಲಾವಣೆ ಆಗ್ತವೆ. ಹ್ಮ್. ಸೊ ಆ ಒಂದು ಉದ್ದೇಶಕ್ಕೇನೆ ನಟರಾಜ ಹ್ಮ್. ಮತ್ತೆ ನಾಟ್ಯ ಪ್ರಿಯ. ಹ್ಮ್. ಆ ನಟರಾಜನ ಸಂಸ್ಥಾನದಲ್ಲಿ ಆಸ್ಥಾನದಲ್ಲಿ ಹ್ಮ್. ನಂದಿ ಹ್ಮ್. ಮೃದಂಗ ಹ್ಮ್. ಮೃಂಗ, ಹ್ಮ್. ನಂದೀಶ. ಅವರು ಹ್ಮ್. ಮೃದಂಗ ವಿದ್ವಾಂಸರು. ಹ್ಮ್. ಸೊ ಹಾಗಾಗಿ ಈ ತಾಳ ಅನ್ನೋದಕ್ಕೆ ಹ್ಮ್. ಡ್ರಮ್ಸ್ ಬಾರಿಸ್ದ, ಹ್ಮ್. ಡ್ರಮ್ಸ್ ಬಡದ, ಹ್ಮ್. ತಬ್ಲಾ ಬಾರಿಸೋ ಅಲ್ಲ, ಹ್ಮ್. ನುಡಿಸೋದು. ತ ಹ್ಮ್. ದಿ ತೋ ನಮ್ ನಮ್ ತೋ ದಿ ತ ಅಕ್ಷರ ಇದೆ. ಹ್ಮ್. ತಕ್ಕ ದಿಮ್ಮಿ ತಕ್ಕ ಜೇನು, ತಕ್ಕ ದಿಮ್ಮಿ ತಕ್ಕ ಜೇನು. ಈ ತಕ್ಕ ದಿಮ್ಮಿ ತಕ್ಕ ಜೇನನ್ನ ನಾವು ನುಡಿಸಿ ಶಬ್ದವನ್ನು ಉತ್ಪತ್ತಿ ಮಾಡಿದಾಗ ಅದು ಬಾರಿಸೋದು ಅಂತ ಬರಲ್ಲ, ನುಡಿಸುವುದು. ನುಡಿಸುವುದು. ಹಾಗೇನೆ ಹ್ಮ್. ಅವನು ಗಿಟಾರ್ ಬಾರಿಸ್ದ, ಇವನು ಹಂಗಲ್ಲ. ಅದೆಲ್ಲ ಸಂಗೀತದ ಕೆಲವು ನಿರ್ಬಂಧಗಳಿದೆ. ಹ್ಮ್. ಮತ್ತೆ ಡೈನಾಮಿಕ್ಸ್ ಅಂತ ಹೇಳ್ತೀವಿ. ಹ್ಮ್. ಈಗ ವಾಟ್ ಈಸ್ ಮ್ಯೂಸಿಕ್, ಎರಡು ಸೆಂಟೆನ್ಸ್ ಅಲ್ಲಿ ಹೇಳಬೇಕು ಅಂದ್ರೆ ಹ್ಮ್. ಹ್ಮ್. ವಾಟ್ ಈಸ್ ಮ್ಯೂಸಿಕ್, ಹ್ಮ್. ಸಂಗೀತ ಅಂದರೆ ಏನು ಹ್ಮ್. ಅಂದರೆ ಒಂದು ಪರಿಮಿತಿ ಒಳಗಡೆ ನಾವು ಉತ್ಪತ್ತಿ ಮಾಡುವ ಶಬ್ದಕ್ಕೆ ಸಂಗೀತ ಅಂತ ಕರಿತೀವಿ. ಹ್ಮ್. ಹ್ಮ್. ಸೊ ಹಾಗಾಗಿ ಸಂಗೀತ ಅದಕ್ಕಿಂತ ಮೇಲೆ ಹೋಯ್ತು ಅಂದ್ರೆ ಅದು ಸಂಗೀತ, ಹೌದು. ಸಂಗೀತ ಆಗಲ್ಲ. ಭರತ ಮುನಿ ನಾಟ್ಯಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹ್ಮ್. ಹಾಗಾಗಿ ಆ ಸಂಗೀತ ಅನ್ನೋದು ಇಸ್ ಎ ಮೆಜರ್ಡ್ ಸೌಂಡ್. ಹ್ಮ್. ಮೆಜರ್ಡ್ ಸೌಂಡ್ ಇಸ್ ಕಾಲ್ಡ್ ಮ್ಯೂಸಿಕ್. ಹ್ಮ್. ಆ ಮೆಜರ್ ಅಲ್ಲಿ ಸಿ ಡಿ ಇ ಎಫ್ ಇದೆ. ಅದೇ ತರ ಹ್ಮ್. ತಾಳದಲ್ಲಿ ಸಪ್ತ ಹ್ಮ್. ಸುಳಾದಿ ತಾಳಗಳು ಅಂತಿದೆ. ಹ್ಮ್. ರೂಪಕ ತಾಳ, ಜಂಪೆ ತಾಳ, ಆದಿ ತಾಳ, ತ್ರಿಪುಟ ತಾಳ, ಹ್ಮ್. ಹ್ಮ್. ಖಂಡ ಚಾಪು, ಮಿಶ್ರ ಚಾಪು. ಹ್ಮ್. ಈ ತಾಳಗಳಲ್ಲಿ ನಾವು ನುಡಿಸಿದಾಗ ಹ್ಮ್. ಆ ಲಯ ಅದಕ್ಕೆ. ಹ್ಮ್. ಈಗ ನಾಟ್ಯ ಪ್ರಿಯ ಹ್ಮ್. ಈಶ್ವರನಿಗೆ ಖಂಡನಡೆ. ಹೌದು. ಹ್ಮ್. ಅದು ಕಂಡ ಚಾಪು, ಕಂಡ ನಡೆ. ಹ್ಮ್. ಆ ಕಂಡ ನಡೆಗೆನೆ ಅದನ್ನ ನುಡಿಸುವಂಥದ್ದು. ಹ್ಮ್. ಹಾಗೆ ಇದರಲ್ಲಿ ವಿಷಯಗಳು ಹ್ಮ್. ಕೂತಾಗ ನಾವು ಯಾವ್ದಾರ ಒಂದು 10 ಪಾಯಿಂಟ್ ಮರ್ತಿರ್ತೀವಿ, ಹ್ಮ್. ಎಲ್ಲೋ ಒಂದು ಅರ್ಧ ಪಾಯಿಂಟ್ ಮಾತಾಡಿರ್ತೀವಿ ಹಂಗೆ. ಸರ್, ಇದು ನಮ್ಮ ಈಗ ನನಗೊಂದು ಪ್ರಶ್ನೆ ಬರ್ತಾ ಇದೆ. ಇದು ನಮ್ಮ ಅಖಂಡ ಭಾರತದ ನಾಟ್ಯಕಲೆ ಸಂಗೀತದಲ್ಲಿ ಇದು ಉಂಟಾ ಅಥವಾ ಇದು ವಿದೇಶಗಳಲ್ಲಿಯೂ ಇದೆಯಾ? ಸತ್ಯವಾಗ್ಲು ಹ್ಮ್. ಈಗ ನಾನೇನು ನುಡಿಸ್ತಾ ಇದು ಪಾಶ್ಚಿಮಾತ್ಯ ವಾದ್ಯ. ಪಾಶ್ಚಿಮಾತ್ಯ ವಾದ್ಯ. ಹ್ಮ್. ಹ್ಮ್. ಇದನ್ನ ಮೊದಲು ಹ್ಮ್. ತಾಳವಾದ್ಯಕ್ಕೆ ಸೇರಿಸ್ಕೊಂಡಿರ್ಲಿಲ್ಲ. ಹೌದು. ಇದು ಕರ್ಕಶ, ಹ್ಮ್. ಹ್ಮ್. ಇದು ತಾಳವಾದ್ಯಕ್ಕೆ ಬರಲ್ಲ ಹ್ಮ್. 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 ಅಂತ ಹ್ಮ್. ಮೊದಲು ಇದನ್ನ ಒಂಥರ ಅಸ್ಪೃಶ್ಯತೆಯಿಂದ ನೋಡ್ತಾ ಇದ್ದೆ. ಒಂದು ಕಾಲದಲ್ಲಿ. ಹೌದು. ಹ್ಮ್. ಅದು ಇವಾಗ ತಾಳವಾದ್ಯದಲ್ಲಿ ಇದೊಂದು ಅವಿಭಾಜ್ಯ ಅಂಗ ಆಗಿದೆ. ಹ್ಮ್. ನಾವು ನಮ್ಮ ಪರಂಪರೆ, ಇನ್ನು ಈಗ ಬಂದಿರತಕ್ಕಂಥ ಹೊಸ ಪರಂಪರೆಗಳು ಅದನ್ನ ಸತ್ಯವಂತ ಪ್ರೂವ್ ಮಾಡಿದ್ದಾರೆ. ಹ್ಮ್. ಸೊ ಹಂಗಾಗಿ ಈಗ ತಾಳವಾದ್ಯದಲ್ಲೂ ಇದು. ಮತ್ತೆ ವಿಶೇಷವಾಗಿ ಹ್ಮ್. ವಿದೇಶಿಗರು ಹ್ಮ್. ಬಂದು ಕರ್ನಾಟಕ ಹಿಂದೂಸ್ತಾನಿ ಕಲಿತೆ ಹೋಗೋದು. ಹೌದು. ಆವಾಗಲೇ ಅವರ ನುಡಿಸಾಣಿಕೆಯಲ್ಲಿ ಹ್ಮ್. ಅದರ ಪ್ರಗತಿ ಕಾಣಿಸ್ತಾರೆ. ಅಲ್ಲ, ಅವಾಗ ಅವ್ರಿಗೆ ಈ ನಮ್ಮ ನವರಸಗಳಿದೆಯಲ್ಲ, ಶೃಂಗಾರ, ಹಾಸ್ಯ, ಕರ್ಣ, ರೌದ್ರ, ಬಿಭತ್ಸ, ಹೌದು. ಭಯಾನಕ, ಹೌದು. ಅದ್ಭುತ, ವೀರ, ಶಾಂತ, ಹೌದು. ಈ ನವರಸಗಳು ಮತ್ತು ಹಾವಭಾವಗಳು ಅವಾಗ ಮೈ ಜುಮ್ ಅನ್ನುತ್ತೆ. ಈಗ ಅವಾಗ ಅವರು ನಲಿತಾರೆ ಮತ್ತು ನುಲಿತಾರೆ. ಇದರಲ್ಲಿ ಡ್ರಮ್ಸ್ ಅಲ್ಲಿ ನಾವು ಹ್ಮ್. ಮಕ್ಕಳನ್ನ ಮಲಗಿಸ್ಬೋದು. ಹೌದು. 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 ಹ್ಮ್. ನುಡಿಸಾಣಿಕೆಯಲ್ಲಿ ಇದೆ. ಹೌದು. ಆ ನುಡಿಸಾಣಿಕೆಯಲ್ಲಿ ಇದನ್ನ ನಾವೇನ್ ಮಾಡ್ತೀವಿ, ಡೈನಾಮಿಕ್ಸ್ ಅಂತೀವಿ. ಹ್ಮ್. ಈ ಡೈನಾಮಿಕ್ಸ್ ಪ್ರಕಾರ ಕ್ರೆಸೆಂಡೋ, ಡೆಮಿನಿಯಾ, ಹ್ಮ್.
ಪಿಯಾನೋ ಲೆವೆಲ್, ಫೋರ್ಟೆ, ಇದೆಲ್ಲ ವೆಸ್ಟರ್ನ್ ಸಿಗ್ನೇಚರ್ಸ್, ಕೀ ಸಿಗ್ನೇಚರ್ಸ್. ಆದ್ರೆ ಈ ಕೀ ಸಿಗ್ನೇಚರ್ಸ್ ಅನಾದಿ ಕಾಲದಲ್ಲೇ ನಮ್ಮಲ್ಲಿ ಕರ್ನಾಟಕಲ್ಲಿ ಇದೆ. ಇತ್ತು ಅಂದ್ರೆ ನಾವೀಗ ಸಮೂಹ ಸನ್ನಿ ಒಳಗಡೆ ಹೋಗ್ತಾ ಇದ್ದೀವಿ, ಹೌದು ಹೌದು ಹಚ್ಕೊಂಡು ಸೇರ್ಕೊಂಡು ಒಳಗಡೆ ಪಾಶ್ಚಿಮಾತ್ಯದೊಳಗಡೆ ಹೋಗ್ತಾ ಇದೀವಿ. ಅಂದ್ರೆ ಮತ್ತೆ ಅವರುಗಳು ಇವಾಗ ಇಲ್ಲಿ ಬಂತು ಅಂದ್ರೆ ಸಂಪೂರ್ಣವಾಗಿ ಅವರು ಭಾರತೀಯರಾಗಿರ್ತಾರೆ. ಭಾರತೀಯರು ಅಷ್ಟು ಕಟ್ಟುನಿಟ್ಟಾಗಿರೋದಿಲ್ಲ. ಹಾಗೆ ಅವರು ಇದ್ದು ಶ್ರದ್ಧೆಯಿಂದ ಕಲಿತು ಹೋಗ್ತಾರೆ. ನಮ್ಮಲ್ಲಿ ಶ್ರದ್ಧೆ ಇಲ್ಲ. ಈಗ ನಮ್ಮ ಮೈಸೂರು ಗೋಕುಲಮ್ಮಲ್ಲಿ ಯೋಗವನ್ನು ಕಲಿತು ಹೋಗ್ತಾರೆ. ನಮ್ಮವರೇ ಆಗಿರ್ತಾರೆ. ನಮ್ಮ ಡ್ರೆಸ್ಸು ನಮ್ಮ ಇದು ಎಲ್ಲವನ್ನು ಹಾಕೊಳ್ತಾರೆ. ಅವರು ಹೊರಗಡೆ ಅಂತ ಅನ್ಸೋದೇ ಇಲ್ಲ. ಅಲ್ಲ, ನೀವು ಯೋಗ ಅಂದಿದ್ದಕ್ಕೆ ನೆನಪು ಬಂತು. ಪರಕಾಳ ಮಠದಲ್ಲಿ 3 ವರ್ಷ ಆಯ್ತು ಜರ್ಮನ್ ಪೇರು ಇಲ್ಲಿ ಬಂದು ನೆಲೆ ಊರಿ, ಇಲ್ಲಿ ನೆಲೆ ಊರಿ ಇಲ್ಲಿ ಮಕ್ಕಳು ಮಾಡ್ಕೊಬೇಕು, ಇಲ್ಲಿನ ಸಂಸ್ಕಾರ ಇದೆ ಅಂತ ಆರ್ಯ ಅಂತ ಹೆಸರಿಟ್ಟಿದ್ದಾರೆ ಮಗುಗೆ. ಆರ್ಯಭಟ್ಟ, ಆರ್ಯವರ್ಧನನೋ ಆರ್ಯ ಶಾಸ್ತ್ರಿನೋ ಒಂದು. ಅವರು ಯೋಗ ಹೇಳ್ಕೊಡ್ತಾರೆ, ನಮ್ಮವ್ರ ಅವ್ರ ಹತ್ರ ಹೋಗಿ ಯೋಗ ಕಲಿತಾರೆ. ಇದು ವಿಪರ್ಯಾಸ. ಬಹಳ ಸಂತೋಷ ಸರ್, ನಮಗೆ ಧನ್ಯವಾದಗಳು ಸರ್. ಈಗ ಇನ್ನೊಂದು, ಈ ನಮ್ಮ ಹೊರನಾಟ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ನಾವು ತಾವು ಕೆಲಸ ಮಾಡಿದಿರಿ. ಹಾಗೇನೆ ನಮ್ಮ ಬ್ರದರ್ಸ್ ಇದಾರಲ್ಲ, ಶಂಕರ್ನಾಗ್, ಅನಂತ್ನಾಗ್ ಮತ್ತು ಸುರೇಶ್ ಹೆಬ್ಳಿಕರ್ ಇತ್ಯಾದಿ ಅವ್ರ ಜೊತೆನಲ್ಲೂ ತಾವು ಕೆಲಸ ಮಾಡಿದ್ದೀರಿ. ಸ್ವಲ್ಪ ವಿವರ ಹೇಳಿ ಸರ್. ರಾಮಕೃಷ್ಣ ಹೆಗಡೆ ಪೀರಿಯಡ್ ಅಲ್ಲಿ ಬರ ಪರಿಹಾರಕ್ಕೋಸ್ಕರ ನಾವು ಹೆಚ್ಚು ಕಮ್ಮಿ ಒಂದು 28 ಸಂಗೀತ ಸಂಜೆಗಳನ್ನ ಹಮ್ಮಿಕೊಂಡ್ವಿ. ಇದು ಶಂಕರ್ನಾಗ್ ಅವರ ನೇತೃತ್ವದಲ್ಲಿ. ಶಂಕರ್ನಾಗ್, ಸುರೇಶ್ ಹೆಬ್ಳಿಕರ್, ಅನಂತ್ನಾಗ್, ರಮೇಶ್ ಭಟ್, ಆಮೇಲೆ ವಜ್ರಮಣಿ, ತೋಗುದೀಪ, ಇವರುಗಳನ್ನ ಒಂದು ಮಾಡಿ, ಆವಾಗ ಶಂಕರ್ನಾಗು ಎಷ್ಟು ಸಾಧಾರಣ, ವೆರಿ ಸಾಧಾರಣ, ಒಂದು ಚೂರು ಅಹಂಕಾರ ಇಲ್ಲದೆ ಇರ್ತಕ್ಕಂಥದ್ದು. ಎಲ್ಲಿ ಒಂದು ಗೋಣಿ ಚೀಲ ಸಿಕ್ಕರು ಅಲ್ಲಿ ನಿದ್ದೆ ಬಂತ, ಗೋಣಿ ಚೀಲ ತಗೊಂಡೋಗಿ ಮಲ್ಕೊಂಡ. ಅದ್ಭುತ. ಈ ತರ ಅಂತಿಲ್ಲ. ಅವರು ಸತ್ತ ಮೇಲೆ ನಿದ್ದೆ ಮಾಡೋದು ಇದ್ದೇ ಇದೆ, ಇರೋದಾಗ ಕೆಲಸ ಮಾಡಿ. ಅವ್ರ ಕೊಟೇಶನ್ ಅದು ಶಂಕರ್ನಾಗ್ದು. ಹಾಗೆ ಅಂಥವ್ರ ಜೊತೆ ಕಾರ್ಯಕ್ರಮ. ಆಮೇಲೆ ಯೇಸುದಾಸ್ ಜೊತೆ ಅರಸೀಕೆರೆಯಲ್ಲಿ ಬಾಲಮುರಳಿ ಮತ್ತೆ ಭೀಮಸೇನ್ ಜೋಶಿ ಮೊಟ್ಟ ಮೊದಲನೇ ಪ್ರಯೋಗ 85ನೇ ಇಸ್ವಿಲಿ ಜಗನ್ಮೋಹನ ಪ್ಯಾಲೇಸ್ ಅಲ್ಲಿ ಫ್ಯೂಷನ್ ಮ್ಯೂಸಿಕ್ ಡ್ರಮ್ಸ್ ಮುಗಿಸಿದ್ವಿ ಬಾಲಮುರಳಿ ಅವ್ರ ಜೊತೆಲಿ. ಆಮೇಲೆ ಉಷಾ ಉತ್ತಪ್ಪ ದುಬೈನಲ್ಲಿ, ಉಷಾ ಉತ್ತಪ್ಪ ಅವ್ರ ಜೊತೆಲಿ ಹೆಚ್ಚು ಕಮ್ಮಿ ಒಂದು 16 ದೇಶ ಹೋಗಿ ಬಂದಿದೆ. 16 ದೇಶ ಸುತ್ತಿದ್ದೀರಿ ಸರ್. ಈಗ ನಮ್ಮ ಹಿರಿಯರೆಲ್ಲ ಯುವ ಪೀಳಿಗೆಗೆ ಮತ್ತು ಈ ಹೊಸ ಪೀಳಿಗೆಗೆ ಇಲ್ಲ, ತಾವರ ಜೊತೆ ಎಲ್ಲ ಕೆಲಸ ಮಾಡಿರುವಂಥ ಮಹನೀಯರು, ಅವರೆಲ್ಲರನ್ನು ನಿಮ್ಮ ಮುಖಾಂತರ, ನಿಮ್ಮ ಸ್ಟಿಕ್ ಮುಖಾಂತರ ನಾವು ಕಾಣ್ತಾ ಇದ್ದೀವಿ ಅಂತ ಹೇಳ್ತಾ ತಮಗೆ ಧನ್ಯವಾದಗಳು ಸರ್. ತಾವು ತುಂಬ ಆಭಾರಿಯಾಗಿದ್ದೀನಿ. ತಾವು ರಾಜ್ಯೋತ್ಸವ ಪ್ರಶಸ್ತಿಯನ್ನ ಸ್ವಶಕ್ತಿಯಿಂದ ತಗೊಂಡವರು, ಯಾವುದೇ ನಿರ್ದಾಕ್ಷಿಣ್ಯಕ್ಕೆ ಒಳಗಾಗದೆ, ಯಾವ ನಾವು ಏನಂತ ಕರಿತೀವಿ ಮರ್ಜಿಗೆ ಒಳಗಾಗದೆ ತಾವು ಸ್ವಶಕ್ತಿಯಿಂದ ಬಂದವರು. ಸಂಗೀತಕ್ಕೆ ತಮಗೆ ನಮಸ್ಕಾರ ಸರ್. ಧನ್ಯವಾದಗಳು. ಹಾಗೆ ಇನ್ನೊಂದು ಏನು ಹೇಳಬೇಕು ಅಂದ್ರೆ, ಕಲೆಯನ್ನ ಪ್ರೀತಿಸೋರಿಗೆ ಪ್ರೀತಿಗೆ ಕಮ್ಮಿ ಇಲ್ಲ ಅನ್ನೋದಕ್ಕೆ ನಾನೊಂದು ವಿಷಯ ಹೇಳಬೇಕು. ಇಲ್ಲಿ ಒಂದು ಚಿತ್ರ ಕಾಣ್ತಾ ಇದೆ ನೋಡಿ, ಇದು ಪೆನ್ಸಿಲ್ ಆರ್ಟ್. ಪೆನ್ಸಿಲ್ ನಮ್ಮ ಸ್ನೇಹಿತನ ಮಗಳು ಮಾಡಿರೋದು. ಈ ಕಲೆಗೂ ಒಂದು ಅದ್ಭುತವಾದ ಶಕ್ತಿ ಇದೆ. ಮತ್ತೆ ಅದು ಹೇಗೆ ಬರೆದಿದ್ದಾರೆ ಅಂದ್ರೆ ಅಷ್ಟು ಅದ್ಭುತವಾಗಿ ಬರೆದಿದ್ದಾರೆ. ಹಾಗೆ ಕಲೆ ಅನ್ನೋದು ಎಲ್ಲಾನು ಇರುತ್ತೆ. ಯಾಕಂದ್ರೆ ನಾನು ಮುಗೀತು ಅಂತ ನಮಸ್ಕಾರ ಮಾಡ್ಬಿಟ್ಟೆ, ಆದ್ರೆ ನಾನು ಇದನ್ನ ಪರಿಚಯ ಮಾಡ್ಬೇಕು, ಈ ಹೆಣ್ಣು ಮಗುನ. ಹೌದು, ಎಲ್ಲ ಒಟ್ಟೊಟ್ಟಿಗೆ ಇರುತ್ತೆ. ನಾನು ನಿಮ್ದು ಬರೀಲೇಬೇಕು, ನಾನು ನಿಮ್ ಫೋಟೋ ಬರೀಬೇಕು ಅಂತ ಕೊಟ್ಟಾಗ 1 ಇಂಚು ಒಂದು ಕೇಬಲ್ನು ಬಿಡದೆ ಆ ಮಗು ಬರೆದಿದೆ. ಹಂಗೆ ಕಲೆ ಅನ್ನೋದು ನಾವು ಎಲ್ಲಿ ನಾವು ಅದನ್ನ ಪ್ರೀತಿಸ್ತೀವಿ ಅದು ನಮಗೆ ಒಲಿಯತ್ತೆ ಅಂತ. ಹಾಗಾಗಿ ಆವಾಗ್ಲೇ ನಮಸ್ಕಾರ ಮಾಡಿದೆ, ಕ್ಷಮಿಸಿ. ಇನ್ನೊಂದು ರೀತಿ ನಮಸ್ಕಾರ, ಧನ್ಯವಾದಗಳು. ಅದಕ್ಕೆ ಮ್ಯೂಸಿಕ್ ಈಸ್ ಎ ಆರ್ಟ್ ಅಂತ ಕರೀತಾರೆ ಸರ್. ಮ್ಯೂಸಿಕ್ ಈಸ್ ಎ ಆರ್ಟ್ ಅಂತ ಕರೀತಾರೆ. ಅದನ್ನ ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು. ಮುಂದುವರೆದ್ರೂ ಏನು ನಮಗೆ ತೊಂದರೆ ಏನಿಲ್ಲ. ನಮಗೆ ನಮ್ಮ ಚಾನೆಲ್ಗೆ ಮತ್ತೊಮ್ಮೆ ಧನ್ಯವಾದಗಳು ಸರ್.